ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋದಲ್ಲಿ SIR ನಂಬರ್ 2002 ರಿಲೇಟಿವ್ ವೋಟರ್ ಲಿಸ್ಟ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತೆ ಫೈಂಡ್ ಔಟ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಎಸ್ಪೆಷಲಿ ಈ ವಿಡಿಯೋ ಮ್ಯಾರಿಡ್ ವುಮೆನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಫಸ್ಟ್ ನಾವು ಗೂಗಲ್ ಅಲ್ಲಿ ವೋಟರ್ಸ್ .eci.government.in ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿದಾದ್ಮೇಲೆ ಎಲೆಕ್ಷನ್ ಕಮಿಷನ್ ಅಂತ ಓಪನ್ ಆಗಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗಿದೆ ನೋಡಿ. ಫಸ್ಟ್ ಒನ್ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತಿದೆ. ಸೆಕೆಂಡ್ ಒನ್ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಇದರಲ್ಲಿ ಫಸ್ಟ್ ಆಪ್ಷನ್ ಸರ್ಚ್ ಬೈ ಎಲೆಕ್ಟೆಡ್ ಡೀಟೇಲ್ಸ್ ಅಂತಿದೆ. ಸೆಕೆಂಡ್ ಆಪ್ಷನ್ ಸರ್ಚ್ ಇನ್ ಲಾಸ್ಟ್ SIR ಈ ರೋಲ್ ಅಂತಿದೆ. ನಾವು ಸರ್ಚ್ ಇನ್ ಲಾಸ್ಟ್ SIR ಈ ರೋಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ಟೇಟ್ ಅಂತಿದೆ ನೋಡಿ, ಅದ್ರ ಕೆಳಗಡೆ ಒಂದು ಬ್ಲಾಂಕ್ ಬಾಕ್ಸ್ ಇದೆ. ಅದರಲ್ಲಿ ನಾವು SIR ನಂಬರ್ ಯಾವ ಸ್ಟೇಟ್ ಬೇಕೋ ಆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ದು ಕರ್ನಾಟಕ ಅಂತ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಅದಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ವೀವ್ ಅಂತಿದೆ, ಆ ವೀವ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಎಲೆಕ್ಟೋರ್ ರೋಲ್ಸ್ 2002 ಅಂತಿದೆ. ಅದರಲ್ಲಿ ಕೆಳಗಡೆ ಸೆಲೆಕ್ಟ್ ಲೊಕೇಶನ್ ಅಂತಿದೆ ನೋಡಿ. ಅದರಲ್ಲಿ ಡಿಸ್ಟಿಕ್ ಮತ್ತೆ ಇನ್ನ ಏನೇನೋ ಇದೆ, ಅದೆಲ್ಲ ನಾವು ಫಿಲ್ ಅಪ್ ಮಾಡ್ಬೇಕಾಗತ್ತೆ. ನಮ್ಗೆ SIR ನಂಬರ್ ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಬ್ಯಾಂಗ್ಳೂರ್ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಂತಿದ್ದೀನಿ. ನಿಮ್ಗೆ ಯಾವ್ದು ಡಿಸ್ಟಿಕ್ ಇದೆಯೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಕೌಂಟ್ ನೇಮ್ ಆರ್ ನಂಬರ್ ಅಂತಿದೆ. ಈ ಅಕೌಂಟ್ ನಂಬರು ನೇಮ್ ಬಂದು ಆ ಡಿಸ್ಟಿಕ್ದು ಯಾವ ತಾಲೂಕ್ ಆಗಿರುತ್ತೋ ಅದಾಗಿರುತ್ತೆ. ಆ ತಾಲೂಕ್ ನೇಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ದೇವನಹಳ್ಳಿ ಅಂತ ಹಾಕೊಂತ ಇದ್ದೀನಿ. ನಿಮ್ದು ಯಾವ ತಾಲೂಕು ಅದು ಹಾಕೊಳ್ಳಿ. ನೆಕ್ಸ್ಟ್ ಸೆಲೆಕ್ಟ್ ಪಾರ್ಟ್ ನಂಬರ್ ಅಂತಿದೆ ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಪಾರ್ಟ್ ನಂಬರ್ ಆಲ್ರೆಡಿ ನಮ್ಗೆ ಗೊತ್ತಿದ್ರೆ ತುಂಬಾ ಈಸಿ ಆಗುತ್ತೆ. ಬಟ್ ಗೊತ್ತಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಫೈಂಡ್ ಔಟ್ ಮಾಡ್ಕೋಬಹುದು. ವಿಲೇಜ್ ಮತ್ತೆ ತಾಲೂಕ್ ವೈಸ್ ಸೆಲೆಕ್ಟ್ ಮಾಡ್ಕೊಂಡು ಗೂಗಲ್ ಅಲ್ಲಿ ನಾವು ಈ ನಂಬರ್ನ ತಗೋಬಹುದು. ನನ್ಗೂ ಇದು ಗೊತ್ತಿರ್ಲಿಲ್ಲ, ನಾನು ಗೂಗಲ್ ಅಲ್ಲೇ ತಗೊಂಡಿದ್ದು. ಇದು ಯಾವ ರೀತಿ ತಗೊಳ್ಳೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ಗೆ ಆಲ್ರೆಡಿ ತಗೊಂಡಿರೋದ್ರಿಂದ ನನ್ನ ನಂಬರ್ ಗೊತ್ತು 64ನ ಸೆಲೆಕ್ಟ್ ಮಾಡ್ಕೊಂತೀನಿ. ಮತ್ತೆ ನೆಕ್ಸ್ಟ್ ಆಪ್ಷನ್ ವೋಟರ್ ಸರ್ಚ್ ಅಂತಿದೆ. ನೇಮ್ ಆರ್ ಎಪಿಕ್ ಆರ್ ರಿಲೇಟಿವ್ ನೇಮ್ ಅಂತಿದೆ. ನಿಮ್ಗೆ 2002 ಅಲ್ಲಿ ವೋಟರ್ಸ್ ಯಾರು ಇರ್ತಾರೋ, ಅಜ್ಜಿ ತಾತ ಅಥವಾ ನಿಮ್ಮ ಅಪ್ಪ ಅಮ್ಮ ಯಾರ ಹೆಸರು ಬೇಕೋ, ಯಾರ ನೇಮ್ ಬೇಕೋ ಅವ್ರದ್ದು ಇಲ್ಲಿ ಟೈಪ್ ಮಾಡ್ಕೋಬಹುದು. ಅದು ಕರೆಕ್ಟ್ ಆಗಿ ಟೈಪ್ ಮಾಡ್ಕೋಬೇಕಾಗತ್ತೆ, ಸ್ಪೆಲ್ಲಿಂಗ್ಸ್ ಎಲ್ಲ. ನಾನು ನಮ್ಮ ತಾಯಿಯವ್ರ ನೇಮ್ನ ಟೈಪ್ ಮಾಡ್ಕೊಂತೀನಿ. ನೆಕ್ಸ್ಟ್ ಕ್ಯಾಪ್ಚಾ ಇದೆ ನೋಡಿ, ಕ್ಯಾಪ್ಚಾ ಎಂಟರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ಲಿಸ್ಟ್ ಓಪನ್ ಆಯ್ತು. ಈ ಲಿಸ್ಟ್ ಅಲ್ಲಿ ನೋಡಿ, ಫಸ್ಟ್ ಡಿಸ್ಟಿಕ್, ಅಕೌಂಟ್ ನಂಬರು, ಅಕೌಂಟ್ ನೇಮು, ಪಾರ್ಟ್ ನಂಬರು, ಸೀರಿಯಲ್ ನಂಬರು, ಎಪಿಕ್ ನಂಬರು, ಈ ರೀತಿ ಎಲ್ಲ ಇದೆ, ನೇಮ್ಸ್ ಎಲ್ಲ ಇದೆ. ನಮ್ದು ಇಲ್ಲಿ ಪಾರ್ಟ್ ನಂಬರು ಯಾವ್ದು ಅಂತ ನೋಡ್ಕೊಂಡು ಹೆಸರನ್ನ ಸರ್ಚ್ ಮಾಡೋಣ. ಪಾರ್ಟ್ ನಂಬರ್ ನಮ್ದು 64. ಪಾರ್ಟ್ ನಂಬರ್ ನೋಡೋಣ ಇಲ್ಲಿ. 64 ಅಲ್ಲಿ ನಮ್ಮ ತಾಯಿ ಹೆಸರನ್ನ ಹುಡ್ಕೋಣ. 64 ನಮ್ಮ ತಾಯಿ ಹೆಸರು ಸರಸ್ವತಮ್ಮ, ಹಸ್ಬೆಂಡ್ ನಮ್ಮ ತಂದೆ ಹೆಸರು ನಾರಾಯಣ ಸ್ವಾಮಿ ನೋಡಿ. ಸಿಕ್ತು ನನ್ಗೆ. ಇದ್ರಲ್ಲಿ ಹಾಗೆ ಲೆಫ್ಟ್ ಬಂದ್ರೆ ಇಲ್ಲೇ ಇರುತ್ತೆ ನೋಡಿ ಅವ್ರ ಡೀಟೇಲ್ಸ್, ಅಕೌಂಟ್ ನಂಬರು, ಅಕೌಂಟ್ ನೇಮು, ಪಾರ್ಟ್ ನಂಬರು, ಸೀರಿಯಲ್ ನಂಬರು ಎಲ್ಲ ಇದೆ. ನಮಗ್ ಬೇಕಾಗಿರೋ ಇನ್ಫಾರ್ಮೇಶನ್ ಸಿಕ್ತು. ಇದೇ ರೀತಿನೇ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬಹುದು. ನಮ್ಗೆ 2002 SIR ನಂಬರು ರಿಲೇಟಿವ್ದು ಯಾರ್ದಾದ್ರು ಬೇಕಂದ್ರೆ ಇದೇ ರೀತಿ ಅವ್ರ ನೇಮ್ನ ಕರೆಕ್ಟ್ ಆಗಿ ಅಲ್ಲಿ ಟೈಪ್ ಮಾಡ್ಕೊಂಡು ಇದೇ ಪ್ರೋಸೆಸ್ ಅಲ್ಲೇ ಈ ವಿಡಿಯೋಲಿ ತಿಳಿಸ್ಕೊಟ್ಟಂಗೆ ನಾವ್ ಈಸಿಯಾಗಿ ಯಾರ ಸಹಾಯನೂ ಇಲ್ಲದೆ ಗೂಗಲ್ ಅಲ್ಲೇ ಸರ್ಚ್ ಮಾಡ್ಕೋಬಹುದು. ಈ ವಿಡಿಯೋ ನಾನು ಮಾಡಿದ್ದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಮಾಡಿದ್ದೀನಿ. ಶೇರ್ ಮಾಡಿ. ಯಾಕೆ ಅಂದ್ರೆ SIR ನಂಬರು 2002 ಯಾರಿಗಾದ್ರೂ ಬೇಕು ಅಂದ್ರೆ ಅವ್ರು ಈ ವಿಡಿಯೋ ಅದಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.